ನಮಸ್ಕಾರ ಎಲ್ಲರಿಗೂ ಇವತ್ತು ಈ ಒಂದು ಭಾಳ ಭಾರಿ ಆಗಿರುವಂತಹ ರೆಸಿಪಿಯನ್ನು ತೋರ್ಸಾಕತ್ತೀವ್ರಿ. ಈ ಒಂದು ರೆಸಿಪಿ ಭಾಳ ಜೋರು ಮಳೆ ಬೀಳುವಾಗ ಮತ್ತು ಈ ಹುಡುಗರಿಗೆ ಏನಾಗಿರ್ತೈತೆ ರೀ, ಕೆಮ್ಮ ನೆಗಡಿ ಎಲ್ಲ ಸ್ಟಾರ್ಟ್ ಆಗಿರ್ತೈತಿಲ್ರಿ, ಅವಾಗ ಮಾಡ್ಕೊಳ್ಳುವಂತಹ ಒಂದು ಭಾಳ ಸಿಂಪಲ್ ಆಗಿರುವಂತಹ ಕಂಫರ್ಟ್ ಫುಡ್ ಅಂದ್ರೆ ತಪ್ಪಾಗಂಗಿಲ್ಲ ರೀ. ಇದನ್ನು ಬಾಣಂತಿಯರಿಗೂ ಕೊಡ್ತಿದ್ರಿ. ಎಲ್ಲಾನು ನಿಮಗೆ ನಾ ಸಮಾಧಾನಲೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ರೆಸಿಪಿಗೆ ಹಾಲು ಮೆಣಸಿನ್ಕಾಯಿ ಅಥವಾ ಹಾಲು ಸಾರು ಅಂತ ಕರೀತಾರೆ, ಮತ್ತು ಬೇರೆ ಬೇರೆ ಹೆಸರಿಂದನೂ ಕರೀತಾರೆ. ನಿಮಗೆ ಗೊತ್ತಿರುವಂಥ ಹೆಸರುಗಳನ್ನ ಕಮೆಂಟ್ ಸೆಕ್ಷನಾಗ ಹೇಳ್ರಿ. ಮೊದಲಿಗೆ ಏನು ಮಾಡಿರಿ ಅಂತಂದರೆ 1 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಅಷ್ಟು ಉದ್ದಿನ ಬೇಳೆಗಳನ್ನು ನಾವು ಒಂದು ಪಾನಾಗ ಹಾಕಿ ಚಂದಂಗೆ ಹುರಿನು, ಅಂದ್ರೆ ಸ್ವಲ್ಪ ಕಲರ್ ತಿರುಗುವಂಗೆ ರೋಸ್ಟ್ ಆಗಬೇಕ್ರಿ. ಆಮೇಲೆ ಏನು ಮಾಡಿರಿ, 1 ಟೀ ಸ್ಪೂನಷ್ಟು ಕಾಳು ಮೆಣಸುಗಳನ್ನ ಇದ್ರಾಗ ಹಾಕಿ ನೀವು ಚಂದಂಗೆ ಅವನ್ನ ಬಿಸಿ ಮಾಡ್ಕೋಂತ ತಿರುವಾಡ್ಕೋಂತ ಹುರಿಬೇಕಾಕತ್ರಿ. ತಿಳಿತಿರ್ಲ, ಇಷ್ಟು ಆಗ್ತೈತ್ರಿ. ಆಮೇಲೆ ಅದ್ರ ಕಲರನ್ನು ಸ್ವಲ್ಪ ತಿರುಗಿದಂಗೆ ನಿಮಗೆ ಕಾಣತೈತಿ. ಅವಾಗ ಏನು ಮಾಡಿರಿ, ಇದನ್ನು ಗ್ಯಾಸ್ ಆಫ್ ಮಾಡಿ ತಕ್ಕೊಂಬಿಡ್ರಿ. ತಕ್ಕೊಂಡು ಏನು ಮಾಡಿರಿ, ಮಿಕ್ಸರ್ ಜಾರ್ದಾಗ ಇವನ್ನ ನೀವು ಹಾಕ್ಬೇಕ್ರಿ. ಇದ್ರನ್ನ ನಾವು ಪುಡಿ ಮಾಡ್ಕೊಂಡು ಬರಬೇಕು. ನೀವು ಇದನ್ನು ಯಾವಾಗ ಬೇಕಾದ ಹಿಂಗೆ ಪುಡಿ ಮಾಡಿಟ್ಕೊಂಡು ಈ ಒಂದು ಹಾಲು ಸಾರು ಅಥವಾ ಹಾಲು ಮೆಣಸಿನ್ಕಾಯನ್ನು ಮಾಡ್ಕೊಳ್ಬೋದು ರೀ. ಗೊತ್ತಾತ್ರಲ್ಲ, ಹೋಗಿ ಒಂದು ಸಲ ಅದನ್ನು ಗರ್ರ ಅಂತೇಳಿ ಅನ್ಸ್ಕೊಂಡು ಪುಡಿ ಮಾಡ್ಕೊಂಡು ತೊಗೊಂಬರ್ರಿ. ಬಾಣಂತರಿಗೆ ಭಾಳ ಕೊಡ್ತಿದ್ದೀರಿ. ನಿಮ್ಗೆ ಮೊದಲಿನವ್ರಿಗೆ ಗೊತ್ತಿರ್ತೈತಿ, ಬೇಕಂತಂದ್ರೆ ಹಿರಿಯರನ್ನ ಒಮ್ಮೆ ಕೇಳಿ ನೋಡ್ರಿ. ಇಷ್ಟು ಪುಡಿ ಅಂತರೂ ಆಗೈತಿ. ಮುಂದಕ್ಕೆ ಏನು ಮಾಡೋದು, ಒಂದು ಸಾಂದ್ ಪಾತ್ರದಾಗ ಏನು ಮಾಡೋಣ, ನಾವು ತುಪ್ಪ ಕಾಯಕ್ಕಿಟ್ಟಿದ್ದೀವಿ. ಎಣ್ಣೆ ಹಾಕ್ಬೋದನ್ನಂತ ಕೇಳಕ್ಕೆ ಹೋಗ್ಬೇಡ್ರಿ, ಓನ್ಲಿ ತುಪ್ಪ ಕಾಯಕ್ಕಿಟ್ಟು ಅದ್ರಾಗ ನಾವು ತುಪ್ಪ ಸ್ವಲ್ಪ ಕಾದಾದ್ಮೇಲೆ ಸಾಸಿವೆ ಹಂಗೆ ಜೀರಿಗೆಯನ್ನು ಹಾಕೊಂಡ್ರಿ. ಇಷ್ಟ ಆದ್ಮೇಲೆ ಒಣ ಬ್ಯಾಡಗಿ ಮೆಣಸಿನ್ಕಾಯಿ ಇರ್ತಾವಲ್ಲ ಅವನ್ನಷ್ಟು ಹಾಕಿ ಚಂದಂಗಿ ಸ್ವಲ್ಪ ಮಿಕ್ಸ್ ಕೊಡೋಣ. ತುಪ್ಪದಾಗ ಇವೆಲ್ಲ ಚಲೋ ತಂಗಿ ಫ್ರೈ ಆಗಲಿ. ಆಮೇಲೆ ಇದಕ್ಕೆ ನಾವು ಕರಿಬೇವನ್ನ ಹಾಕಾಕತ್ತೀವ್ರಿ. ಕರಿಬೇವನ್ನ ಹಾಕಿ ಸ್ವಲ್ಪನ ಹಿಂಗೆ ತಿರುವಾಡ್ಬಿಡ್ನೋರಿ. ಮುಂದಕ್ಕೆ ಇಷ್ಟೆಲ್ಲ ಆಗಿರ್ತೈತಿಲ್ಲ, ಅವೆಲ್ಲ ಚಲೋ ತಂಗಿ ರೋಸ್ಟ್ ಆಗತ್ತಿರ್ತಾವು. ಅವಾಗ ಎಷ್ಟು ನಾವು ಮಾಡತ್ತಿರ್ತಿರಲ್ಲ ಅದ್ರ ತಕ್ಕನಾಗೆ ಈ ಒಂದು ಕಾಳು ಮೆಣಸು ಮತ್ತು ಉದ್ದಿನ ಬೇಳೆ ಏನು ಇಟ್ಟಿರ್ತಿರಲ್ಲ ಆ ಒಂದು ಪುಡಿಯನ್ನು ತೊಗೊಂಡು ಬಂದು ಹಾಕಿ ಹಿಂಗೆ ಮಿಕ್ಸ್ ಮಾಡಿ ಅದಕ್ಕೆ ನಾವು ಸಣ್ಣಂಗೆ ಉರಿಬಿಟ್ಟ ಹಾಲನ್ನು ಹಾಕಬೇಕಾಕತ್ರಿ. ಅಕಸ್ಮಾತ್ ನಿಮಗೆ ಸಾಸ್ವಾತಾಗಿತ್ತು ಅಂದ್ರೆ ನೀವು ಗ್ಯಾಸ್ ಆಫ್ ಮಾಡಿ ಹಾಲನ್ನು ಹಾಕಿದ್ರೂ ನಡಿತೈತ್ರಿ. ಹಾಕಿ ಅದನ್ನು ಚಂದಂಗಿ ಮಿಕ್ಸ್ ಮಾಡಿ 2 ಕಪ್ ಅಷ್ಟು ನಾವಿಲ್ಲಿ ಹಾಲನ್ನು ಹಾಕಿದ್ದೀವಿ. ಹಾಕಿ ಈಗ ಕರೆಕ್ಟಾಗಿ ಅದ ಮಿಕ್ಸ್ ಆಗಲಿ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀವು ಅದನ್ನು ಈ ರೀತಿಯಾಗಿ ತಿರುವಾಡ್ಬಿಡ್ರಿ. ಮೊದಲಿನವ್ರು ಏನು ಮಾಡ್ತಿದ್ದಾರೆ, ಬಾಣಂತಿಯರು ಇದ್ದರು ಅಂತಂದ್ರೆ ಅವರಿಗೆ 5 ದಿನದ ಸಬ್ಬಾನ ಊಟ ಅದು ಕೊಡ್ತಿದ್ದಾರೆ. ಅವಾಗೂ ಇದು ಮಾಡ್ತಿದ್ರಿ. ಈ ಒಂದು ರೆಸಿಪಿ ನಿಮಗೆ ಮೊದಲ ಗೊತ್ತಿತ್ತು ಅಂದರೆ ಕಮೆಂಟ್ ಸೆಕ್ಷನಾಗ ಹೇಳ್ರಿ. ಎಲ್ಲನೂ ಒಂದೇ ರೀತಿ ಮಾಡ್ತಿರಂಗಿಲ್ಲ ರೀ. ಎಲ್ಲ ಕಡೆ ಅವರು ಬೇರೆ ಬೇರೆ ರೀತಿಯ ಬೇರೆ ಬೇರೆ ತಕ್ಕನಾಗಿ ಅಂದರೆ ಜಾಗಕ್ಕೆ ತಕ್ಕನಾಗಿ ಅಡುಗೆ ಚೇಂಜ್ ಆಗ್ತಿರ್ತಾವೆ. ಇದನ್ನು ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೋ ಅನ್ನೋದನ್ನು ಕಮೆಂಟ್ ಸೆಕ್ಷನಾಗ ನೀವು ಹೇಳಿದ್ರಿ ಅಂತಂದ್ರೆ ನಮಗೂ ತಿಳಿತೈತಿ, ಮತ್ತು ಆ ವಿಡಿಯೋ ನೋಡೋಕ್ಕೆ ಬಂದವ್ರಿಗೂ ಗೊತ್ತಾಗ್ತೈತಿ. ಆಮೇಲೆ ಇದನ್ನು ಒಂದು 2 ಸಲ ಕುದಿ ಬರುವಂಗೆ ಹಿಂಗೆ ಮಾಡಿರಿ. ಆಮೇಲೆ ನೀವು ಗ್ಯಾಸ್ ಆಫ್ ಮಾಡಿ ತೊಗೊಳ್ಬೋದು ರೀ, ಮುಗಿದೋತ್ರಿ. ಆಮೇಲೆ ಇದು ತಣ್ಣಗೆ ಆದಮೇಲೆ ನೀವು ಬೇಕು ಅಂತಂದ್ರೆ ಸ್ವಲ್ಪ ಚಿಟಿಕೆ ಅಷ್ಟು ತಣ್ಣಗೆ ಆದಮೇಲೆ ಉಪ್ಪನ್ನು ಹಾಕಿ ಯಾವಾಗ ಊಟ ಮಾಡ್ತಿರ್ತಿರಲ್ಲ ಅವಾಗ ಇದನ್ನು ನೀವು ಟೇಸ್ಟ್ ಮಾಡ್ಬೋದು ರೀ. ಒಂದು ಸಿಂಪಲ್ ಆಗಿರುವಂತಹ ಹೆಲ್ದಿ ಆಗಿರುವಂತಹ ಈ ಒಂದು ಮಸ್ತ್ ಆಗಿರುವಂತಹ ಹಾಲು ಮೆಣಸಿನ್ಕಾಯಿ ಅಥವಾ ಹಾಲು ಸಾರನ್ನು ನೀವು ಟ್ರೈ ಮಾಡಿರಿ. ನಿಮಗೆ ಆಗಲೇ ಹೇಳ್ದಂಗೆ ಮಳೆಗಾಲದಿಂದಾಗ ಈ ಒಂದು ಶೀತ ನೆಗಡಿ ಕೆಮ್ಮೋದು ಭಾಳ ಬರುವಾಗ ಟ್ರೈ ಮಾಡಿ ಹೆಂಗಿತ್ತು ಅನ್ನೋದನ್ನು ಹೇಳ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು.